42 ಕೋಟಿ ಜನನು ಮುಂದಕ್ಕೆ ಹೋಗ್ಬೇಕು ಅಂತ. ಆದ್ರೂ ಕೂಡ 142 ಕೋಟಿ ಇವರೆಲ್ಲ ಇದಾರೋ ಇಲ್ವೋ? ಆದ್ರೂ ಕೂಡ 142 ಕೋಟಿ ಜನ ಇವರೆಲ್ಲ ಇದಾರೋ ಇಲ್ವೋ? ಇದನ್ನ ನಾವು ಹೇಳಿದೀವಿ ಅಷ್ಟೇ. ಭಾರತದಲ್ಲಿ ಇದನ್ನ ಹೇಳಿದೀವಿ ಬಿಟ್ರೆ ನಾವು ನೀವೆಲ್ಲ ಬೇಡ ನಾವು ಹೇಳಿಲ್ಲ. ಈ ದೇಶದಲ್ಲಿರುವಂತ ಪ್ರತಿಯೊಬ್ಬ ಭಾರತೀಯನು ಒಂದ್ ಹೆಜ್ಜೆ ಮುಂದಕ್ಕೆ ಇಡಬೇಕು ಅಂತ ಹೇಳಿದ್ದೇವೆ ನಾವು. ಹೇಳಿದೆ ನಾವು. ನಾನೇನ್ ಹೇಳಕ್ ಬಯಸ್ತಾ ಇದ್ದೀನಿ ಹಾಗಾಗೋಣ, ಸರಿ ಇದೆ ಅಲ್ಲ, ಕರೆಕ್ಟ್. ಈಗ SC ST OBC ಸಮುದಾಯಗಳಿಗೆ ಪ್ರತ್ಯೇಕವಾಗಿ ಹಾಸ್ಟೆಲ್ ಅನ್ನು ತೆರೆದಿದ್ದೀವಿ. ಅದೇ ರೀತಿ ಮೈನಾರಿಟಿ ಸಮುದಾಯಕ್ಕೂ ಕೂಡ ತೆರೆದಿದ್ದೀವಿ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಧ್ಯಕ್ಷರೇ, ಯಾಕೆಂದ್ರೆ ರಾಜ್ಯದ ಅಲ್ಪಸಂಖ್ಯಾತರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಒರಿಬೇಕಲ್ಲ ಅಧ್ಯಕ್ಷರೇ. ಇಲ್ಲದೇ ಇದ್ರೆ ಹೇಗೆ? ಈಗ ಮಾನ್ಯ ಮೋದಿ ಅವರು ಒಂದು ಭಾಷಣ ಮಾಡಿದಾಗ ಒಂದು ಸಂದರ್ಭದಲ್ಲಿ ಹೇಳಿದ್ರು, ಮುಸಲ್ಮಾನ್ ಸಮುದಾಯದ ಯುವಕರು ಒಂದು ಕೈಯಲ್ಲಿ ಕುರಾನ್ ಇಟ್ಕೋಬೇಕು, ಇನ್ನೊಂದು ಕೈ ಲ್ಯಾಪ್ಟಾಪ್ ಇಟ್ಕೋಬೇಕು ಅಂತ ಹೇಳಿದ್ರು. ಆದರೆ ನೀವು ಲ್ಯಾಪ್ಟಾಪ್ ಅಂತೂ ನಮ್ಗೆ ಕೊಟ್ಟಿಲ್ಲ. ಈ ಬಾರಿ ನಮ್ಮ ಬಜೆಟ್ ಅಲ್ಲಿ 5,000 ಲ್ಯಾಪ್ಟಾಪ್, ಅಥವಾ ನನಗೆ ಫಿಗರ್ ನಾನು ಕನ್ಫ್ಯೂಸ್ ಆಗಿದ್ದೀನಿ, ಲ್ಯಾಪ್ಟಾಪ್ ಕೊಡ್ತಕ್ಕಂಥ ಮಕ್ಕಳಿಗೆ ಈ ಬಾರಿ ಘೋಷಣೆ ಮಾಡಿದ್ದೀವಿ. ಅರ್ಥ ಆಯ್ತಾ? ನಾನೇನು ಹೇಳಕ್ ಬಯಸ್ತಾ ಇದ್ದೀನಿ ಅಂದ್ರೆ, ಪ್ರತಿಯೊಂದು ಇಶ್ಯೂ ಅಲ್ಲಿ ಈಗ ವಫ್ನ ಬಗ್ಗೆ ಚರ್ಚೆ ಆಯಿತು. ನೀವು ಏನೇನು ಕ್ಲೇಮ್ ಮಾಡಿದ್ರಿ ವಫ್ ಬಗ್ಗೆ, ಮುಸಲ್ಮಾನರು ಮತ್ತೆ ಬೇರೆ ಸಮುದಾಯಗಳ ನಡುವೆ ಒಂದು ಕಂದಕ ಸೃಷ್ಟಿ ಮಾಡೋದಕ್ಕೆ, ಅದೆಲ್ಲ ಹುಸಿ ಆಯ್ತಲ್ಲ. ಆತರ ಇಲ್ಲೇ ಇಲ್ಲ, ಆಗ್ಲೇ ಇಲ್ಲ. ಚರ್ಚೆ ಮಾಡೋ ಅಗತ್ಯ ಇಲ್ಲ. ಸರ್ಕಾರದ ಒಂದು ಅವಿಭಾಜ್ಯ ಅಂಗನೋ ಅಲ್ವೋ ಕೇಳಿದ್ವಿ ನಾವು. ಈಗ ಅದು ಬಜೆಟ್ ಮೇಲೆ ಮುಜರಾಯಿ ಸರ್ಕಾರದ ಒಂದು ಅವಿಭಾಜ್ಯ ಅಂಗ ಕೇಳಿದ್ವಿ ನಾವು. ಅಂದ್ರೆ ಬಜೆಟ್ ಮೇಲೆ ಚರ್ಚೆ ನಡೆದಿದೆ. ನಾನು ಯಾವುದೇ ಪ್ರಚೋದನಕಾರಿಯಾಗಿ ಭಾಷಣ ನನ್ನ ಲೈಫಲ್ಲಿ ಮಾಡೋನಲ್ಲ. ಆದ್ರೆ ನಮ್ಮ ಸಮುದಾಯಗಳಿಗೆ ಆಗ್ತಾ ಇರ್ತಕ್ಕಂಥ ನೋವು ಈ ವೇದಿಕೆ ಮೇಲೆ ಇಲ್ಲಿ ಬಂದು ಹೇಳದೇ ಇದ್ರೆ ಎಲ್ಲಿ ಹೇಳಬೇಕು ಮಾನ್ಯ ಅಧ್ಯಕ್ಷರೇ? ಸೊ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ, ರಾಜ್ಯದ ಬಡ ಮುಸಲ್ಮಾನರಿಗೆ ಬೀದಿ ಬೀದಿಯಲ್ಲಿ ಹೊಡಿತಾ ಇದ್ದಾರೆ. ಆದ್ರೆ ಗಲ್ಫ್ ಕಂಟ್ರೀಸ್ ಇಲ್ಲ, ಬಜೆಟ್ಗೆ ಬರ್ತೀವಿ. ಗಲ್ಫ್ ಕಂಟ್ರೀಸ್ ಅಲ್ಲಿ ಶೇಖ್ಗಳಿಗೆ ಹೋಗಿ ತಬ್ಬಿಕೊಂಡು ಅಲ್ಲಿ ಬಿಸ್ನೆಸ್ ಮಾಡ್ತಾರೆ. ಅಲ್ಲಿ ಯಾವ ಮಟ್ಟಕ್ಕಾಗಿದೆ ಅಂದ್ರೆ ಅಧ್ಯಕ್ಷರೇ, ಇವತ್ತು ಯುದ್ಧದ ಪರಿಸ್ಥಿತಿ ಇದೆ ಅಧ್ಯಕ್ಷರೇ. ಯುದ್ಧದ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಗಲ್ಫ್ ಕಂಟ್ರೀಸ್ ಅಲ್ಲಿ ಏನಾದ್ರೂ ವಾತಾವರಣ ಕೆಟ್ಟೋದ್ರೆ ಇಡೀ ದೇಶಕ್ಕೆ ಆ ಪರಿಣಾಮ ಆಗುತ್ತೆ ಅಧ್ಯಕ್ಷರೇ. ಯಾಕಂದ್ರೆ 40-45% ಎನರ್ಜಿ, ತೇಲ್ ಆಗ್ಲಿ ಗ್ಯಾಸ್ ಆಗ್ಲಿ ಗಲ್ಫ್ ಕಂಟ್ರೀಸ್ ಇಂದ ನಮ್ಗೆ ಬರುತ್ತೆ. 1 ಕೋಟಿ ಭಾರತೀಯರು ಗಲ್ಫ್ ಕಂಟ್ರೀಸ್ ಅಲ್ಲಿ ಅವರು ಅಲ್ಲಿ ಎಂಪ್ಲಾಯ್ಮೆಂಟ್ ಅಲ್ಲಿ ಇದ್ದಾರೆ. ನಮ್ಗೆ ನಮ್ಮ ದೇಶದ 40% ಫಾರಿನ್ ಎಕ್ಸ್ಚೇಂಜ್ ಗಲ್ಫ್ ಕಂಟ್ರೀಸ್ ಇಂದ ಬರುತ್ತೆ. ನಾವು ಯಾವ ಮಟ್ಟಕ್ಕೆ ಇಲ್ಲ, ದೇಶ ಆರ್ಥಿಕತೆ ಮೇಲೆ ಪರಿಣಾಮ ಬೀಳುತ್ತೆ. ಅದು ಆರ್ಥಿಕ ನೀವು ಎದುರ್ಕೋಬೇಡಿ, ನಾನು ಅಲ್ಲಿ ಹೋಗೋದಿಲ್ಲ. ನೀವು ಮಾಡಿರೋ ತಪ್ಪಿಂದಾನೇ ಇದಾಗ್ತಾ ಇರೋದು. ನಿಮ್ಮ ಕೇಂದ್ರ ಸರ್ಕಾರ ಏನ್ ಫಾರಿನ್ ಪಾಲಿಸಿಲಿ ತಪ್ಪು ಮಾಡಿದೆ, ಅದಕ್ಕೇನೆ ಈ ಪರಿಸ್ಥಿತಿಗೆ ಇವತ್ತು ಬಂದಿರತಕ್ಕಂಥದ್ದು. ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಡೆಸ್ತಾ ಇದ್ದಿರಲ್ಲ. 150 ಕೋಟಿ ಸಾಲ ಮಾಡಿದ್ರಿ. ಮನಮೋಹನ್ ಸಿಂಧೆ ಇದ್ದಾಗ ಪ್ರಪಂಚದಲ್ಲಿ ಯಾವ ಯುದ್ಧದಲ್ಲಿ ನಾವು ಯಾರ ವಿರುದ್ಧ ನಿಂತಿಲ್ಲ. ಮಾತಾಡಬೇಡಿ. ಅದು USSR ಪರನೂ ಇರ್ಲಿಲ್ಲ, ದೇಶ ಅಮೆರಿಕ ಪರನೂ ಇರ್ಲಿಲ್ಲ. ಈಗಲೇ ನಾವು ಸೈಟ್ ತಗೊಂಡಿರೋದು. ಪಾಕಿಸ್ತಾನದ ಪರಿಸ್ಥಿತಿ ಏನಿದೆ, ಭಿಕ್ಷೆ ಬೇಡ್ತಾ ಇದೆ. ಆದ್ರೆ ಭಾರತದ ಪರಿಸ್ಥಿತಿ ಏನಿದೆ, ನಾವೆಲ್ಲರೂ ಬದುಕ್ತಾ ಇದ್ದೇವೆ. ಇದಕ್ಕೆ ಮೋದಿ ಕಾರಣ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಏನಾಗ್ತಾ ಇದೆ? We have always been neutral. This is the first time Narendra Modi ji has taken this country pro-US. We have always been neutral. We have never been with USSR or we have never been with USA. Ours is a morally right country. We never supported any war. Nor we supported any aggression on any other country. We have always been neutral. Iran has also been our old friend. Culturally, it is India's friend.
ಫೈನಾನ್ಷಿಯಲಿ ಇಟ್ ಪಾಕಿಸ್ತಾನ ಮೇಲೆ ಇಲ್ಲಿ ಯಾರು ಯೋಧ ಪಾಕಿಸ್ತಾನ ಮೇಲೆ ಎತ್ತಿದ್ರಲ್ಲ, ಇಲ್ಲಿ ಯಾರು ಯೋಧ ಇರಾನ್ನವನು ಸತ್ತಾಗ ಇಲ್ಲಿ ಕಣ್ಣೀರ್ ಹಾಕ್ತಿರಲ್ಲ ನೀವು, ಇರಾನ್ನವನು ಸತ್ತಾಗ ಇಲ್ಲಿ ಕಣ್ಣೀರ್ ಹಾಕ್ತೀರಿ. ಇಲ್ಲಿ ಯೋಧ ಯಾರೋ ನಮ್ಮನ್ನ ಕಾಯುವ ನಿಮ್ಮನ್ನ ಕಾಯುವ ಯೋಧ ಸತ್ತಾಗ ಕಣ್ಣೀರ್ ಹಾಕ್ತೀರಿ. ಆಯ್ತು, ಅದಕ್ಕೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಧ್ಯಕ್ಷರೇ. ರಾಜ್ಯದ ಮುಸಲ್ಮಾನರಿಗೆ 1% ಬಜೆಟ್ ಕೊಟ್ರೆ ಅಲ್ಪಸಂಖ್ಯಾತರಿಗೆ ಟೀಕೆ ಮಾಡ್ತೀರಿ. ಅಫ್ಘಾನಿಸ್ತಾನ್ಗೆ ತಾಲಿಬಾನ್ಗೆ ಮೋದಿ ಸರ್ಕಾರ ವರ್ಷಕ್ಕೆ 200 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ, ವರ್ಷಕ್ಕೆ 200 ಕೋಟಿ. ಇಲ್ಲಿ ರಾಜ್ಯದ ಮುಸಲ್ಮಾನರಿಗೆ ತಾಲಿಬಾನ್ ಅಂತ ಹೇಳಿ ನಮ್ಮ ಮೇಲೆ ನೀವು ಗೂಬೆ ಕೂರಿಸಿದ್ರಿ, ನಮ್ಗೆ ಟೀಕೆ ಮಾಡಿದ್ರಿ. ಯಾರಾದ್ರೂ ಗಡ್ಡ ಬಿಟ್ಕೊಂಡವ್ರೆ ನೋಡಪ್ಪ ನೀನ್ ತಾಲಿಬಾನ್ ಅಂತ ಹೇಳ್ತಾ ಇದ್ರಿ ಬಿಜೆಪಿಯವರು. ಈಗ ನರೇಂದ್ರ ಮೋದಿ ಅವರು ತಾಲಿಬಾನ್ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಡಾರಲ್ಲ, ಅವ್ರ ಫೈನಾನ್ಸ್ ಮಿನಿಸ್ಟರ್ ಕರೆದು ದುಡ್ಡು ಕೊಟ್ಟು ಸನ್ಮಾನ ಮಾಡಿ ಅವ್ನ್ ಬೆನ್ ತಟ್ಟಿ ಕಳಿಸ್ಬಿಟ್ಟವ್ರೆ. ಈಗ ಮೋದಿ ತಾಲಿಬಾನ್ ಫ್ರೆಂಡ್ಸ್ ಬಾಯ್ ಬಾಯ್. ಇಲ್ಲಿ ನಮ್ಗೆ ಬೀದಿ ಬೀದಿಯಲ್ಲಿ ಯಾರಾದ್ರೂ ಗಡ್ಡ ಬಿಟ್ರೆ ನೀನ್ ತಾಲಿಬಾನ್ ಅಂತ ನಮ್ಗೆ ಹೇಳ್ತಾರೆ ಸರಿ ಇದೆ. ನಾನು ಹೇಳಿದ್ರೆ ನೀವು ಹೇಳ್ತಿರೋದ್ರ ಬಗ್ಗೆ ನಾನು ಬೇರೆ ಡಿಸ್ಪ್ಯೂಟ್. ಒಂದ್ ಸೆಕೆಂಡ್ ಪ್ಲೀಸ್, ಒಂದ್ ಸೆಕೆಂಡ್. ನೀವ್ ಹೇಳಿದ್ರಿ, ನೀವ್ ಹೇಳ್ತಾ ಇರೋದೇನು, ನಾವ್ ಹೇಳ್ತಿರೋದೇನು ಅಂದ್ರೆ ಈ ದೇಶದಲ್ಲಿ ನೀರು ಕುಡಿದು, ಈ ದೇಶದಲ್ಲಿ ಉಪ್ಪು ತಿಂದು, ಈ ದೇಶದಲ್ಲಿ ಅನ್ನ ಊಟ ಮಾಡಿ ಪಾಕಿಸ್ತಾನ ಜಿಂದಾಬಾದ್ ಹೇಳೋರನ್ನ ಒಪ್ಕೊಳ್ತೀರಲ್ಲ ಅಂತ ಹೇಳಿದ್ದು ನಾವು. ಆಯ್ತು, ISI ಏಜೆಂಟ್ಸ್ ಆಗಿ ಭಾರತ ದೇಶದಲ್ಲಿ ಎಷ್ಟು ಜನ ಆ ಪ್ರೊಟೆಸ್ಟ್ ಅಲ್ಲಿ ಇದ್ದವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಸಾರಿ ಯಾರು ಪಾಕಿಸ್ತಾನ ಜಿಂದಾಬಾದ್ ಪಾಕಿಸ್ತಾನ ಜಿಂದಾಬಾದ್ ಇಡೀ ದೇಶದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಉಳಿದಿದ್ದೇನು ಚರ್ಚೆ ಇಲ್ಲ ನಮ್ದು. ಮಾನ್ಯ ಅಧ್ಯಕ್ಷರೇ, ರಿಜ್ವಾನ್ ಅವರೇ 2 ನಿಮಿಷ ಈಗ ಅಲ್ಲ ಕರೆಕ್ಟ್. ಮಾನ್ಯ ಅಧ್ಯಕ್ಷರೇ, ಬಜೆಟ್ ಬಗ್ಗೆನೆ. ಬಟ್ ಒನ್ ಕ್ಲಾರಿಫಿಕೇಶನ್ ಏನು, ISI ನ ಏಜೆಂಟ್ಸು ಭಾರತ ದೇಶದಲ್ಲಿ ಸ್ವಾತಂತ್ರ್ಯದಿಂದ ಈವರೆಗೂ ಎಷ್ಟು ಜನನ ಹಿಡಿದವರಲ್ಲ. ನಮ್ಮ ಪೊಲೀಸ್ ಆಗಲಿ, ಇಂಟೆಲಿಜೆನ್ಸ್ ಸರ್ವಿಸಸ್, ಅಲ್ಲಿ ಜಾತಿ ಧರ್ಮ ನೋಡಿ. ಅಜಿತ್ ದಾವಲ್ ಪ್ರೈಮ್ ಮಿನಿಸ್ಟರ್ನ ಸೆಕ್ಯೂರಿಟಿ, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ಅವ್ರು ಏನ್ ಹೇಳಿದ್ರು, ಮುಸಲ್ಮಾನರಿಗಿಂತ ಬೇರೆ ಬೇರೆ ಜಾತಿಯವರೇ ISI ಏಜೆಂಟ್ ಜಾಸ್ತಿ ಇದ್ದಾರೆ ಅಂತ ಆನ್ ರೆಕಾರ್ಡ್ ಹೇಳ್ತಾರೆ ಅಜಿತ್ ದೋವಲ್ ಅವರು. ನಾನು ಕೊನೆಗೆ ಇಷ್ಟೇ ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ, ಈ ಬಾರಿನ ಬಜೆಟ್ ಸಿದ್ದರಾಮಯ್ಯನವರು ಬಹಳ ಒಳ್ಳೆ ರೀತಿಯಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನು, ಅಸೆಟ್ ಕ್ರಿಯೇಷನ್ ಅನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಗ್ಯಾರಂಟಿ ಸ್ಕೀಮ್ಸ್ ಅನ್ನು ಯಾವುದೇ ರೀತಿಯ ಕಡಿತವನ್ನು ಗೊಳಿಸದೆ ನಮ್ಮ ಸಮಾಜ ಕಲ್ಯಾಣದ ಎಲ್ಲ ಸ್ಕೀಮ್ಗಳನ್ನು ಕೈಗೆ ತಕೊಂಡು ಮತ್ತೆ ಯಾವುದೇ ರೀತಿಯ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನು ಉಲ್ಲಂಘನೆ ಮಾಡದೆ ಬಹುಶಃ ಸಿದ್ದರಾಮಯ್ಯನವರು ಇವತ್ತು ಕೊಟ್ಟಿರ್ತಕ್ಕಂಥ ಬಜೆಟ್ ಇದೆಯಲ್ಲ ಮಾನ್ಯ ಅಧ್ಯಕ್ಷರೇ, ಈ ಪರಿಸ್ಥಿತಿಯಲ್ಲಿ ಬಹಳ ಒಳ್ಳೆ ಬಜೆಟ್. ಕೇಂದ್ರದಿಂದ ನಮಗೆ ಸಹಾಯ ಆಗದೆ ಇದ್ರೂ ಸಹ ಮಿತಿ ಒಳಗಡೆ ಇರ್ತಕ್ಕಂಥದ್ದು. ಯಾಕಂದ್ರೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟೀಸ್ ಆಕ್ಟ್ ಇದೆಯಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರು 2005 ತಗೊಂಡ್ ಬಂದ್ರು. ಆದ್ರೆ ಮೋದಿ ಸರ್ಕಾರ ಬಜೆಟ್ ಮಂಡನೆ ಮಾಡಿರೋದು ಅದು ವೈಲೇಟ್ ಮಾಡಿದೆ. 50% ಆಫ್ ದಿ GST ಅವರು 50% ಆಫ್ ದಿ GST ಈಸ್ they violated the Physical Responsibilities Act. 5.5% of the fiscal deficit they have created, which should have been under 3%. So ನಾನು ಏನ್ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಫಿಸಿಕಲ್ ರೆಸ್ಪಾನ್ಸಿಬಿಲಿಟೀಸ್ ಆಕ್ಟ್ ಅನ್ನು ಉಲ್ಲಂಘನೆ ಮಾಡದೆ ಜನರ ದುಡ್ಡನ್ನು ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಮಿಟ್ಮೆಂಟು. ಬಿಜೆಪಿಯ ಕಮಿಟ್ಮೆಂಟ್ ಕೆಲವರು ಉದ್ಯೋಗಪತಿಗಳಿಗೆ ಕೊಟ್ಟಿರ್ಬೋದು, ಆದರೆ ಕಾಂಗ್ರೆಸ್ ಪಕ್ಷದ ಕಮಿಟ್ಮೆಂಟ್ ಜನರ ದುಡ್ಡು ಜನರಿಗೆ ವಾಪಸ್ ಕೊಟ್ಟು ತೆರಿಗೆ ಮುಖಾಂತರ ವಾಪಸ್ ತಗೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಮಿಟ್ಮೆಂಟ್. ಮಾನ್ಯ ಅಧ್ಯಕ್ಷರೇ, ಧನ್ಯವಾದಗಳು. ನನಗೆ ಮಾತಾಡಕ್ಕೆ ಅವಕಾಶ. ಧೀರಜ್ ಮುನಿರಾಜ್, ಆದಷ್ಟು ಬೇಗ ಮುಗಿಸಬೇಕು.